ಪ್ಲಗ್ ಹಾಕಿ ಬಟನ್ ಆನ್ ಮಾಡಿ ಯಾವುದೇ ಸಂಡಿಗೆಗೆ ಒಳಗಡೆ ಹಾಕ್ಬಿಟ್ಟು ಮೇಲೆ ಕ್ಯಾಪ್ ಕ್ಲೋಸ್ ಮಾಡಿ ಅಷ್ಟೇ. ಫ್ರೈಯಾಗೆಲ್ಲ ಅದೇ ಬರುತ್ತೆ. ನೋಡಿ ನಟಿ ಏನಕ್ಕಂದ್ರೆ ಫ್ರೈ ಆದ್ಮೇಲೆ ಬರ್ತಾ ಇರುತ್ತೆ. ಆಗಲೇ ಪಾಸ್ ಮಾಡಿದ್ದೀನಿ ಅದು. ನೋಡಿ ಹಪ್ಪಳ ಬಂದು 4-5 ಹಪ್ಪಳ ಮಾಡ್ಬೋದು. ಹಪ್ಪಳ ಯಾವುದೇ ಹಪ್ಪಳ ಇದ್ರೂ ಹೋಗಲ್ಲ. ಹಿಂಗೆ ಮಾಡಿದ್ರೆ ಕಟ್ ಆಗುತ್ತೆ. ಮೇಲೆ ಸ್ವಲ್ಪ ಬಿಸಿ ಮಾಡಿದ್ರೆ ಮೆತ್ತಗೆ ಆಗುತ್ತೆ, ಸಾಫ್ಟ್ ಆಗುತ್ತೆ. ಯಾವುದೇ ಹಪ್ಪಳ ಇರಲಿ ಫೋಲ್ಡ್ ಮಾಡಿ ಹಾಕ್ಕೊಳ್ಳಿ. ನಾನು ನಿಮ್ಗೆ ತೋರ್ಸೋಕೆ 2 ಹಾಕಿದ್ದೀನಿ, 4-5 ಹಪ್ಪಳ ಒಟ್ಟಿಗೆ ಹಾಕ್ಕೊಳ್ಳಿ. ಅಕ್ಕಿ ಹಪ್ಪಳ, ರಾಗಿ ಹಪ್ಪಳ, ಉದ್ದಿನ ಹಪ್ಪಳ, ಮಸಾಲ ಹಪ್ಪಳ ಎಲ್ಲ ಹಪ್ಪಳ ಆಗುತ್ತೆ. ಆಯ್ತು, ಪಾನಿಪುರಿ ನೀರಲ್ಲೇ ಮಾಡ್ಬೋದು. ಇದನ್ನ ಹಾಕಿದ್ರೆ ಪಾನಿಪುರಿ ಆಗುತ್ತೆ. ನೋಡಿ ದೊಡ್ಡ ಹಪ್ಪಳ ಇದ್ರೆ ಉಲ್ಟಾ ಮಾಡಿ ಹಾಕ್ಕೊಳ್ಳಿ. ಶಾಕೆಲ್ಲ ಏನು ಹೊಡೆಯಲ್ಲ ಸರ್. ನೋಡಿ ಬಿಸಿನೆಲ್ಲ ಇನ್ನೂರಪ್ಪ ಮಾಡ್ಕೊಳ್ಳಿ. ಹಪ್ಪಳ ರೆಡಿ. ಸುಮ್ಮನೆ ತಡೀರಿ ಸಾಕು. ಹಿಡಿದ್ರೆ ನಿಮಗೆ ಜಾಸ್ತಿ ರೋಸ್ಟ್ ಆಗುತ್ತೆ, ಗೊತ್ತಾಗುತ್ತೆ. ಸರ್ ಇದು ನಿಮ್ಮದು ಬಿಲ್ಲು. ನೋಡಿ ಶೇಂಗಾ ಉರ್ಸಕ್ಕೆ ಬಿಸಿ ನೋಡಿ. ಇವಾಗ ನೀವು ಶೇಂಗಾ ಉರ್ಸ್ಬೇಕಂದ್ರೆ ಏನು ಮಾಡ್ತೀರಾ? ಮನೆಯಲ್ಲಿ ಬಾಣಲೆಯಲ್ಲಿ ಹಾಕ್ತೀರಾ. ನೋಡಿ ಇದ್ರಲ್ಲಿ ಆ ಥರ ಎಲ್ಲ ಏನೂ ಆಗಲ್ಲ ಮೇಡಮ್. ಒಂದೇ ಸಮಯ 200 ಇಂದ 250 ಗ್ರಾಮ್ ಹಾಕ್ಕೋಬೋದು. ನೋಡಿ ಅದೇ ಡಬಲ್ ರೋಸ್ಟ್ ಆಗುತ್ತೆ. ನಾವು ಮನೇಲಿ ಸೌಟೆ ತೊಗೊಂಡು ಕೈಯಲ್ಲಿ ಇದು ಮಾಡಿಲ್ಲ ಅಂದರೆ ಕರ್ಗೋಗ್ಬಿಡುತ್ತೆ. ಇದ್ರಲ್ಲಿ ಆ ಥರ ಎಲ್ಲ ಏನೂ ಆಗಲ್ಲ ನಿಮಗೆ. ನೋಡಿ ಗಟ್ಟಿ